ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯ? ಜ್ಯೋತಿ ನನ್ನ ಪ್ರೀತಿಯಿಂದ ವಂಚಿತಳಾದ ಹೆಣ್ಣು ಮಗಳು. ಅವಳ ಯಾವ ನಿರ್ಧಾರದ ಹಿಂದೆಯೂ ದುರುದ್ದೇಶ ಇರಲಿಲ್ಲ. ಇದ್ದಿದ್ದೆಲ್ಲ ಕೇವಲ ಕಾರಣಗಳಷ್ಟೇ. ಆ ಕಾರಣವೇ ನಾನು. ಬಿಸಿಲಲ್ಲಿ ನೆರಳಿನ ಅವಶ್ಯಕತೆ ಇರೋ ಹಾಗೆ ಹೆಂಡತಿಗೆ ಪ್ರೀತಿಯ ಆಶ್ರಯ ನೀಡಬೇಕಾದದ್ದು ಗಂಡನಾದವನ ಕರ್ತವ್ಯ. ಆದರೆ ನಾನು ನನ್ನ ನಿರ್ಲಕ್ಷ್ಯದಿಂದ ಕರ್ತವ್ಯ ಭ್ರಷ್ಟನಾದ ಕಾರಣ ಜ್ಯೋತಿ ಮನನೊಂದು ನನ್ನಿಂದ ದೂರವಾಗೋ ನಿರ್ಧಾರ ತಗೊಂಡ್ಲು. ಇದಕ್ಕೆ ಸಂಪೂರ್ಣ ಹೊಣೆಗಾರ ನಾನೇ ಹೊರತು ಜ್ಯೋತಿಯದ್ದು ಯಾವ ತಪ್ಪು ಇರುವುದಿಲ್ಲ. ಆದ್ದರಿಂದ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರಾಗಲಿ, ಊರಿನ ಜನತೆಯಾಗಲಿ, ನನ್ನ ಕುಟುಂಬ ವರ್ಗದವರಾಗಲಿ, ದಯವಿಟ್ಟು ಜ್ಯೋತಿಯನ್ನು ನಿಂದಿಸಬೇಡಿ. ಇಷ್ಟು ದಿನಗಳ ಕಾಲ ಊರಲ್ಲಿ ನನಗೆ ಯಾವ ರೀತಿ ಮರ್ಯಾದೆ ಗೌರವ ಸಿಗ್ತಿತ್ತೋ ಅದೇ ರೀತಿ ಜ್ಯೋತಿಯನ್ನು ಗೌರವಿಸಿ ಎಂದು ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಿದ್ದೇನೆ. ಕೇಳಿದ್ದನ್ನೆಲ್ಲ ಕೊಟ್ರೆ ದೇವ್ರಿಗೆ ಬೆಲೆ ಇರಲ್ಲ, ಬಯಸಿದ್ದೆಲ್ಲ ಸಿಕ್ಕರೆ ಜೀವನಕ್ಕೆ ಬೆಲೆ ಇರಲ್ಲ. ಆ ಬೆಲೆ ನನಗೆ ತಿಳಿಲಿ ಅಂತಲೇ ಏನೋ ದೇವ್ರು ನನಗೆ ಜೀವಕ್ಕೆ ಜೀವ ಆಗಿರೋ ಜ್ಯೋತಿನ ದೂರ ಮಾಡ್ತಿದ್ದಾನೆ. ಆ ನೋವನ್ನು ಸಹಿಸೋ ಶಕ್ತಿ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ನನಗೆ ಇಷ್ಟು ನೋವಾಗ್ತಿದೆ ಅಂದ್ರೆ ಇನ್ನು ನನ್ನ ಪ್ರೀತಿಯಿಂದ ವಂಚಿತಳಾದ ಜ್ಯೋತಿ ಅದೆಷ್ಟು ನೋವನ್ನು ಅನುಭವಿಸಿರ್ಬಹುದು ಅಂತ ಈಗ ನನಗೆ ಅರ್ಥ ಆಗ್ತಿದೆ.